ಸ್ವಪ್ನದಲ್ಲಿಯೂ ಕೂಡ ಕಲ್ಪಿಸಿಕೊಳ್ಳಿಲ್ಲ. ಇದು ಕಾಡ, ಇದೊಂದು ಚಕ್ರವ್ಯೂಹ ಎಂಬುದಕ್ಕೆ ಯಾವ ಅನುಮಾನವಿಲ್ಲ. ಸರಿ ಸರಿ ಸರಿ, ಈ ಭೂಮಿಯಲ್ಲಿ ಕದಂಬ ಎನ್ನುವಂತಹ ಒಂದು ವನವಿದೆ ಎಂಬುದನ್ನು ಹೇಳಿ ಕೇಳಿ ಮಾತ್ರವೇ ನಾವು ತಿಳಿದುಕೊಂಡಂತೆ ಹೊರತು ಕಣ್ಣಾರೆ ಕಂಡವರು ಯಾರೂ ಇಲ್ಲ. ಇಲ್ಲಿಗೆ ಬರುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅಂತಹ ದೇವಭೂಮಿಯಾಗಿದೆ ಇದು. ಅಂತಹ ಕ್ಷೇತ್ರಕ್ಕೆ ಮನೋವೇಗದ ಬರುವುದಂತಹ ಕಣ್ಣ ಮುಂದೆ ಕಾಲೂರಿದೆ. ಆ ಬಳಿಕವೇ ದಾನವರಾಗಿರುವಂತಹ ನಮ್ಮ ಆಗಮನಕ್ಕೊಂದು ದಾರಿ ದೊರಕಿ, ಹಾಗೆಂದು ಆಗಮನಕ್ಕೆ ದಾರಿ ದೊರಕಿದೆ ವಿನಃ ಇಲ್ಲಿಂದ ನಿರ್ಗಮಿಸುವುದಕ್ಕೆ ದಾರಿ ದೊರಕಲಿಲ್ಲ. ಏನೋ ಶ್ರೀದೇವಿಯ ಸಂಕಲ್ಪದಂತೆ ಸುಗ್ರೀವನೊಬ್ಬ ಹಿಂದೆ ಹೋಗಿದ್ದಾನೆ. ಅಂತಹ ಕ್ಷೇತ್ರಕ್ಕೆ ನಾನೀಗ ಬಂದಿದ್ದೇನೆ. ಆಶ್ಚರ್ಯ, ಪರಮಾಶ್ಚರ್ಯ. ನಡು ಮಧ್ಯಾಹ್ನದ ಕಾಲದಲ್ಲಿಯೂ ಕೂಡ ಸೂರ್ಯನ ರಕ್ಷಿಸೋಗುವುದಿಲ್ಲ. ಕತ್ತಲಾವೃತವಾಗಿರುವಂತಹ ವರವಿಂದು ಯಾವುದೋ ರಕ್ತದಿಂದ ವಿಕಸಿತವಾಗಿದೆ. ವರ ವನಿತೆ ವಸಂತಿಯಾಗಿ ರಂಜಿಸುತ್ತಾ ಇದ್ದಾಳೆ. ಬೀಸುತ್ತಿರುವ ತಂಗಾಳಿಯಲ್ಲಿ ತುಂಬಿದ ಮಧುವನ್ನು ಆಚರಿಸಿದಾಗ ಮೈ ಮನ ಪುಳಕಗೊಳ್ಳುತ್ತಾ ಇದೆ. ಇಂತಹ ವ್ಯತ್ಯಾಸ ಬದಲಾವಣೆ ಯಾಕಾಯಿತು? ಶ್ರೀದೇವಿ ಮಹಾತ್ಮೆ ದೇವಿಯಲ್ಲಿ ಏನದು ಸುಸ್ವರವನ್ನು ಕೇಳಿ ಬರ್ತಾರೆ. ಅತ್ತ ಕಡೆ ಇವಳನು ತಿಳಿಯದಿರಿದಾಯಿತೆ, ಇವಳನು ತಿಳಿಯದಿರಿದಾಯಿತೆ. ಮಾಡಲಿ ಅಗಟ ಅಗಟ ಶುಂಭನ ಕೂಡೆ ಭಾಷೆಯ ಒರೆದು ಶುಂಭನ ಕೂಡೆ ಭಾಷೆಯ ಒರೆದು ಬಾಧಿಕೆ ಕೇಳು ಇವಳೋ ಬದ್ಧ, ಕೇಳು ಇವಳೋ ಬದ್ಧವಾದರು ಮಾತನಾಡಿಸುವೆ ಎನ್ನುತ್ತಾ ಕಲಿರಕ್ತ ಬೀಜ ಪಾಡಿದನು. ಜಯ ಜಯ ಜಗದಂಬ, ಜಯ ಜಯ ಯಾ ದೇವಿ ಸರ್ವಭೂತೇಷು
मातृरूपेण संस्थिता नमस्तस्यै 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 नमो नमः नमो नमः नमो नमः जय 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 जगदम्बा जय 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 जगदम्बा जय जय ओय 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 ನೋಡಿದೆ ನನ್ನ ನೆಕ್ಸ್ಟ್ ಕರೆಕ್ಟಿದೆಯಾ ಸೂರ್ಯ ಜಯ 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 ಮಂಗಳಾಕಾರವಾಗಿ ಜಯ ಕರುಣಿಸಿ ಗಾಡಿ ಕೊಡುವಂತಹ ಜಗದೀಶ್ವರ ನನ್ನ ಒಳ್ಳೆ ಹೆಸರು ಇದೆ ಅಂಬರ ಪಥದಿಂದ ಹಿಡಿಬಿಟ್ಟಿರುವಂತಹ ಸುಣ್ಣದ ಯಾರು ಅನನ್ಯ ಕಾರಣ ಗರ್ವದಿಂದ ನಂಗೆ ಒಳ್ಳೆ ಹೆಸರು ಬೇತೀರಲ್ಲ ಎಷ್ಟು ಬೆಳಗ್ಗೆ ಸುಗಿಂದ ಅತ್ತಿದ್ದಿತ್ತ ಇತ್ತಿದ್ದಂತ ಯೋಕಾಲಿಯಾದ ಹೇಳಿ ಸಾಕಾಯ್ತು ಭೂತ ಭವಿಷ್ಯತ್ ವರ್ತಮಾನವನ್ನು ತಿಳಿದು ವ್ಯವಹರಿಸಬಲ್ಲವರು ನಾನು ಎಂಬುದನ್ನು ತೋರ್ಪಡಿಸುತ್ತಾಯಿತು ಕೈಯಲ್ಲಿ ತ್ರಿಶೂಲ ಹಣೆಯಲ್ಲಿ ಹೆಚ್ಚಿನದಾಗಿದ್ದಂತಹ ಇರ್ಬೇಕಾ? ಯಾರು ಇಷ್ಟರಿದ್ದಾರೋ ಕಾಮುಕರಿದ್ದಾರೋ ಅಂತವರನ್ನು ನಿಗ್ರಹಿಸುವಲ್ಲಿ ಪ್ರಳಯ ಕಾಲದ ರುದ್ರರಂತೆ ವ್ಯವಹರಿಸಬಲ್ಲವರು ನಾನು ಈಗ ಎಂಬುದನ್ನು ಎಲ್ಲಿ ಆಟ ತೋರ್ಪಡಿಸುತ್ತಾಯಿತು. ಮುಗುಳ್ ನಗು ಲೈವ್ ಹೆಂಗೆ ಕೊಡ್ತೆ ನಾನು ಕಾಣಲೇ ಇರ್ತೇನೆ ಸದಾಚಾರ ಸಂಪನ್ನರಾಗಿ ಸತ್ಕರ್ಮಗಳನ್ನು ಮಾಡುತ್ತಾ ಸಜ್ಜನರಾದ ಸಾತ್ವಿಕ ಸತ್ಭಕ್ತರನ್ನು ಅನುಗ್ರಹಿಸುವುದಕ್ಕಾಗಿ ಪ್ರಧಾನಿಯಾಗಿದ್ದಾರೆ. ಇಂಪಾದ ಗಾಯನ ಯಾರಿಗೆ ಇಂಪು ದೇವತೆಗಳ ಪಾಲಿಗೆ ಪರಮಗೀತೆ ಚರಮಗೀತೆ ದಾನವರಾಗಿರುವಂತಹ ನಮ್ಮ ಪಾಲಿಗೆದು ಮರಣಗೀತೆ ಶೋಕಗೀತೆಯಂತೆ ಕಿವಿಗಳಿಗೆ ಅಪ್ಪಳಿಸುತ್ತಾರೆ. ಬ್ರಹ್ಮಾಂಡದ ಬರಿತೆಯಾಗಿರುವಂತಹ ಈಕೆಯನ್ನು ಸರಿಯಾಗಿ ತಿಳಿಯದೆ ಇಷ್ಟೆಲ್ಲ ಅನಾಹುತ ನಡೆದು ಹೋಯಿತು. ನಮ್ಮ ದೊರೆ ಬಯಸಿ ಬಿಟ್ಟಾಳಲ್ಲ ಈಕೆಯನ್ನು. ಹೌದು, ಅವನ ಸಮಾಧಿಯನ್ನು ನಿರ್ಮಿಸಿಕೊಂಡ ಎಂಬುದು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ. ನನ್ನಲ್ಲಿರುವಂತಹ ಬಲವನ್ನು ಪ್ರಯೋಗಿಸಲೇ ಕೇಡು ಇವಳಿಂದ ಬದ್ದ ನಮ್ಮ ದಾನವ ವಂಶಕ್ಕೆ ಮಹಾ ಕೇಡಾಗಿದ್ದಾಳೆ ಈಕೆ. ಏನು ಮಾಡು, ಹಿಂದೆ ಅಳಿದವರಂತೆ ನಾನು ಕೂಡ ಅಳಿಯಬೇಕಾಗಿ. ಅದಲ್ಲವಲ್ಲ ನನ್ನ ಉದ್ದೇಶ. ನನ್ನ ದೊರೆಯನ್ನು ಉಳಿಸಿಕೊಳ್ಳಬೇಕು, ಸತ್ಪ್ರಜೆಗಳನ್ನು ಉಳಿಸಿಕೊಳ್ಳಬೇಕು ಅಂತಾದರೆ ದಾರಿ ಬತ್ತಿ ಗುರಿಯುತ್ತಾಳಂತೆ ತಾಯಿ, ಬತ್ತಿ ಗುರಿಯುತ್ತಾಳಂತೆ ದೇವಿ. ಭಕ್ತಿಯಿಂದರೆ ಆರಾಧಿಸುವುದರ ಮೂಲಕ ಅಮ್ಮನ ಮನಸ್ಸನ್ನು ಮೆಚ್ಚಿಸಿಕೊಳ್ಳಬೇಕು. ಏನಾಂಕಿ ನಿಭವತ್ರೆ ನೀನೇ ನನಗೆ ಅಮ್ಮ ನೀನೇ ನನಗೆ ಶುಭ ದಾನವ ಬಯಸಿದರೆ ಶುಭ ದಾನವ ಬಯಸಿದರೆ ಸಾನುರಾಗದಿ ವರಿಸದೆ ಶೌರ್ಯದೋದರೆ ಸಾನುರಾಗದಿ ವರಿಸದೆ ಶೌರ್ಯದೋದರೆ ಚೂಡಿ
ಶಿವನಿಯ ಬಯಸಿದರೆ ಅಮ್ಮ ಏಳಾಂಗ ನಿಭವಸ್ತೆ ನೀನೇ ನನಗೆ ಅಮ್ಮ ನೀನೇ ನನಗೆ ಜಯ 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 ಜಗದಂಬ ಜಯದೇವಿ ವಿರೂಪಾಕ್ಷಿ, ಜಯ ಭಕ್ತವರ ಪ್ರದಿ, ಜಯ ಶಂಕರ ವಾಮಾಂಗಿ, ಮಂಗಳೇ ಸರ್ವಂ. ಜಗಜನನಿ, ಏನು ಇದೋ ನಿನ್ನ ಪುಣ್ಯ ಪಾದಾರವಿಂದಗಳಲ್ಲಿ ದೀರ್ಘದಂಡ ಪ್ರಣಾಮವನ್ನು ಸಮರ್ಪಿಸುತ್ತಾ ಇದ್ದೇನೆ. ಶುಭವಾಗಲಿ. ತಾಯೇ, ಏನು ನಿನ್ನನ್ನು ಸ್ತುತಿಸುವಂತಹ ವ್ಯಕ್ತಿ ಯಾರೋ ಒಬ್ಬ ಸಾಮಾನ್ಯ ಅಂತ ತಿಳಿಯಕೂಡ. ಯಾರು ನೀನು? ಶೋಣಿತಾಪುರದ ಪ್ರಧಾನ ಮಾತ್ಯ ಕಲೆ ರಕ್ತ ಬೀಜ ಎಂಬುದಾಗಿ ನನ್ನ ಹೆಸರಮ್ಮ. ಏನಾನು ಕಡಿಪವಕ್ತೆಯಾಗಿ ರಾರಾಸಿದ್ದರು ಅಂತ ನನ್ನ ವಿಚಾರವನ್ನು ಹೇಳಿ ಕೇಳಿ ತಿಳಿದುಕೊಂಡಿರುವುದಾದರೆ ನಿನ್ನ ಬಯಸಿದ್ದಾನಮ್ಮ. ನೀನು ಕೈ ಹಿಡಿದದೆ ಹೋಗುತ್ತಾನೆ. ಪ್ರಪಂಚದಲ್ಲಿ ಯಾರು ವಿಚಾರವನ್ನು ಸಾಧ್ಯವಿಲ್ಲ. ತಾಯಿಯಾದವರು ತನ್ನ ಶಿಶುವಿನ ಕೈ ಹಿಡಿದು ಉನ್ನರಿಸುವುದು ಉತ್ತರಿಸುವಂತೆ ನನ್ನ ದೊರೆಯನ್ನು ಉತ್ತರಿಸುವುದಕ್ಕಾಗಿ ಬಹುತೇಕಮ್ಮ ಬರಬೇಕು. ರಕ್ತ ಬೀಜ ಭಕ್ತಿಯ ಮಹಾಪುರವೇ ಹರಿಯುತ್ತಾ ಇದೆ. ನಿನ್ನ ಭಕ್ತಿಯಿಂದ ಸಂತುಷ್ಟಳಾಗಿದ್ದೇನೆ. ಈ ಹಿಂದೆ ಬಂದವರಿಗಿಂತ ಬಹಳ ಭಿನ್ನವಾಗಿ ತೋರುತ್ತಾ ಇದೆ. ಸ್ವಲ್ಪ ಬೇರೆ ನಿನ್ನನ್ನು ಕುಂಭನೆನ್ನಲೋ ಪ್ರಾರ್ಥನೆನ್ನಲೋ ಆದರೂ ನಿನ್ನ ಭಕ್ತ ಮಲ್ಲಿಗೆ ಬಳಿ ಮಾಮರವನ್ನೇ ಅಪ್ಪುದು ವಿನ ಹೊಂಗಾದ ಮರವನ್ನಲ್ಲವಲ್ಲ. ಅಮ್ಮ, ನಿಮ್ಮ ತಿಳುವಳಿಕೆ ತಪ್ಪಾಗಿ ಹೋಯ್ತು. ಹೇಗೆ? ನನ್ನ ದೊರೆ ಗಂಧದ ಮರ, ಶ್ರೀಗಂಧದ ಮರ. ನೀರಿಗೆ ಬಿದ್ದಾಗ ನಾರುವುದು ಸ್ವಾಭಾವಿಕ ತಾನೇ. ಮೇಲೆ ತೆಗೆಯಬೇಕು, ಹರಿಯಬೇಕು, ಪರಿಮಳವಿಲ್ಲ. ಅರಿಯುವುದಕ್ಕಾಗಿ ನಾನು ದುರವನ್ನು ಸಾರಿದ ನಿನ್ನ ಒಡೆಯನಾದಂತಹ ಶುಂಭ ಯಾಕೆ ಬರಲಿಲ್ಲ? ಅವನ ತಲೆಯಲ್ಲಿ 160 ಹೌದೇ? ರಾಜ್ಯದ ಜಡ್ಡ. ಸಾವಿರುವಂತಹ ಶುಂಭನಿಗೆ ಅಷ್ಟು ಅಹಂಕಾರ ಬೇಕಾದ್ರೆ 1001 ನಾನೆಷ್ಟು ವಿಜೃಂಭಿಸಬೇಡ. ದೇವ ನಾಡಿಗೆ ಬ್ರಹ್ಮದೇವರಿಂದ ವರವನ್ನು ಪಡೆದಿದ್ದಾನೆ. ಹೌದೇ? ಅಜಯ ಅವರ ಹಾಗಾದ್ರೆ ಮಾತಿಗೆ ತಪ್ಪಿ ನಡೆದೆಂದು ನೀನೇ ಸ್ಪಷ್ಟಪಡಿಸಿದೆಯಲ್ಲ. ಹೇಗಮ್ಮ? ಕರೆ ತರುತ್ತೇನೆ, ಆಕೆಯನ್ನು ಎಳೆ ತರುತ್ತೇನೆ ಎಂದು ಮಾತು ಕೊಟ್ಟು ಬಂದವನಲ್ವೇ ನೀನು? ಇಲ್ಲಿಗೆ ಬಂದಾಗ ನಿನ್ನ ಭುಜಬಲ ಕುಂದಿ ಹೋಯಿತೆ. ರಾಣ ಹೇಗೆ? ಹೋರಾಡುವುದಕ್ಕೆ ಬೇಕಾಗಿರುವ ತನವನ್ನೇ ಅಲುಗಿಸಿ ಬ್ರಾಹ್ಮಿ, ವೈಷ್ಣವಿ, ಮಹೇಶ್ವರಿ, ಕೌಮಾರಿ, ಇಂದ್ರಾಣಿ, ವಾರಾಹಿ, ಚಾಮುಂಡಿ ಎನ್ನುವಂತಹ ಶಬ್ದ ಮಾತಿಗೆ ಸಪ್ತಮಾತೆಗೆ ರೂಪಾಳು. ಆ ಕೆಂಪಾಗಿದ್ದಾಳಲ್ಲ, ಮತ್ತೆ ಅವಳು ಹೊಡೆದದ್ದು ವಜ್ರಯುಗದಿಂದ. ಒಳ್ಳೆಯದಾಯ್ತು. ಬ್ರಹ್ಮದೇವರಿಂದ ವರವನ್ನು ಬಿಡಿದ್ದೇನೆ. ಒಂದು ಬಿಂದು ರಕ್ತ ಭೂಮಿಗೆ ಸೋಟಿಸುತ್ತಾರೆ. ಕೋಟಿ ಸಂಖ್ಯೆ